ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಚಳಿ ಚಳಿ ಜಡಿ ಮಳೆ ಬೀಳ್ತಾ ಇದೆ ಆಚೆ ಕಡೆ ಬೆಂಗಳೂರಲ್ಲೆಲ್ಲನೂ. ಬಿಸಿ ಬಿಸಿ ಏನಾರು ಮಾಡ್ಕೊಂಡು ತಿನ್ನಬೇಕಂದ್ರೆ ಈ ಥರ ಮಾಡ್ಕೊಳ್ಳಿ. ಒಣ ಸೀಗಡಿನ ಗೊಜ್ಜು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಶೀತ ಆಗಲ್ಲ ಈ ಥರ ಮಾಡಿ ತಿಂದರೆ. ನೋಡಿ, ಒಣ ಸೀಗಡಿನ ನಾನು ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಲೈಟಾಗಿ. ಇದು 3 ಥರ ಬರುತ್ತೆ. ಒಂದು ಚಿಕ್ಕದು ಮತ್ತು ಮೀಡಿಯಮ್ ಸೈಜು ಮತ್ತು ಒಂದು ಸ್ವಲ್ಪ ದೊಡ್ಡದು ಬರುತ್ತೆ. ನಾನು ತುಂಬ ಚಿಕ್ಕದಾಗಿರೋದು ನಾನು ಸೀಗಡಿ ಮೀನು ತೊಗೊಂಡಿರೋದು, ಒಣ ಸೀಗಡಿ. ನೋಡಿ, ಇವಾಗ ಬಿಸಿ ಆಗಿದೆ. ಇದನ್ನು ನೀರಲ್ಲಿ ಹಾಕ್ಕೊಂಡು ತೊಳ್ಕೊಬರ್ತೀನಿ. ಮತ್ತು ಅದೇ ಪ್ಯಾನಲ್ಲಿ ಬೇರೆ ತೊಳ್ಕೊಂಡು ಮತ್ತು ಎಣ್ಣೆ ಹಾಕೋತಾ ಇದ್ದೀನಿ ನಾನು. ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಣ್ಣೆನ ನಾನು. ಸಾಸಿವೆ ಹಾಕೋತಾ ಇದ್ದೀನಿ ಸ್ವಲ್ಪ. ಸಾಸಿವೆ ಸಿಡ್ದಿದ ತಕ್ಷಣ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಉದ್ದುದ್ದ, ನಾನು ಅದನ್ನು ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಚಪಾತಿ, ಅನ್ನ, ಪೂರಿ, ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇರುತ್ತೆ. ಈ ಥರ ನೀವು ಒಣ ಮೀನು, ಒಣ ಸೀಗಡಿ ಆ ಥರ ನೀವು ಮಾಡ್ಕೊಂಡು ತಿಂದರೆ ಶೀತ ಆಗಲ್ಲ. ಬಾಣಂತಿಯರಿಗೆ ತುಂಬ ಕೊಡ್ತಾರೆ ಈ ಥರ. ನೀವು ಬಾಣಂತಿಯರಿಗೆ ತುಂಬ ಕೊಡ್ತಾರೆ ಅನ್ನ ಜೊತೆಗೆ ಮತ್ತು ಇದನ್ನು ತಿನ್ನೋಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ, 1/4 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ನಾನು 1/4 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಚಪಾತಿ, ದೋಸೆ ಅದಕ್ಕೆಲ್ಲ ಸೂಪರ್ ಕಾಂಬಿನೇಷನ್ ಇದು ಒಣ ಸೀಗಡಿ ಗೊಜ್ಜಿದ್ದು. ಅನ್ನ ಜೊತೆಗೂ, ಬಿಸಿ ಬಿಸಿ ಅನ್ನ ಜೊತೆಗೂ ಹಾಕ್ಕೊಂಡು ತಿನ್ಬೋದು. ನೋಡಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು 5-6 ಎಲೆ, ಮತ್ತು ಅರಿಶಿನ ಹಾಕೋತಾ ಇದ್ದೇನೆ. ಯಾವುದೇ ಮಸಾಲೆ ರುಬ್ಬೋದು ಬೇಡ, ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಮಾಡ್ಬೋದು. ಚಿಲ್ಲಿ ಪೌಡ್ರು ಹಾಕ್ತಾಯಿದ್ದೀನಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಇದು ಖಾರ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರೋದು. ಚಳಿದಲ್ಲಿ ಖಾರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಒಂದು 1/2 ಟೀ ಸ್ಪೂನು. ಇದಕ್ಕೆ ಗರಂ ಮಸಾಲ ಬೇಕಾದರೂ ಹಾಕೋಬೋದು. ನಾನು ಗರಂ ಮಸಾಲ ಹಾಕ್ತಾಯಿಲ್ಲ. ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಒಂದು 5 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ ಚಿಕ್ಕದು, ಅದನ್ನು ನಾನು ಹಾಕಿದ್ದೀನಿ. ಇದು ಫಾರಮ್ ಟೊಮೆಟೊ, ನಾಟಿ ಟೊಮೆಟೊ ಆದರೂ ಹಾಕೋಬೋದು. ಇದಕ್ಕೆ ನೀರು ಸ್ವಲ್ಪನೂ ಹಾಕದೆ ಹಿಂಗೆ ಫ್ರೈ ಮಾಡ್ಕೋಬೇಕು, ಟೊಮೆಟೊ ಬೇಯಿಸ್ಕೋಬೇಕು ಇದನ್ನು. ಘಮ ಅಂತ ವಾಸನೆ ಬರ್ತಾಯಿದೆ ಆ ಮಸಾಲೆದು, ಈರುಳ್ಳಿ ಟೊಮೆಟೊದು. ತುಂಬ ಆಚೆ ಕಡೆ ಮಳೆ ಬರ್ತಾಯಿದೆ, ತುಂತುರು ಮಳೆ ಬರ್ತಾಯಿದೆ ಬೆಂಗಳೂರಲ್ಲೆಲ್ಲ. ನೋಡಿ, ಒಂದು ಲಿಡ್ ಕ್ಲೋಸ್ ಮಾಡೋಣ, ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡೋಣ. ನಾವು ಸ್ಟೀಮಲ್ಲೇ ಬೇಯಿಸ್ಕೋಬೇಕು ಟೊಮೆಟೊ, ಈರುಳ್ಳಿ ಅದೆಲ್ಲನೂ. ನೋಡಿ ಎಷ್ಟು ನೀರಿನ ಅಂಶ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪನೂ ನೀರು ಹಾಕಿಲ್ಲ. ಹಿಂಗೆ ಟೊಮೆಟೊ ಆಲ್ಮೋಸ್ಟ್ ಬೆಂದಿದೆ ಇವಾಗ. ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ನಾನು. ಉಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡೋಣ, ಬೇಯಲಿ. ಟೊಮೆಟೊನ ಇನ್ನೂ ಸ್ವಲ್ಪ ಬೇಯಬೇಕು, ಬೇಯಲಿ. ನೀವು ಗೊಜ್ಜು ಇಷ್ಟು ಇರೋಂಗಿದೆ ಗೊಜ್ಜು ಮಾಡ್ಕೋಬೋದು, ಫುಲ್ ಡ್ರೈ ಆದರೂ ಮಾಡ್ಕೋಬೋದು. ಇದು ಟೊಮೆಟೊ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಫುಲ್ ಡ್ರೈ ಮಾಡ್ಕೋಬೋದು. ನಾನು ಗೊಜ್ಜು ಟೈಪ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೇನೆ. ನೋಡಿ, ನೀರಿನ ಅಂಶ ಸ್ವಲ್ಪನೂ ನೀರು ಹಾಕಿಲ್ಲ, ಸ್ವಲ್ಪನೂ. ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಹೇಳ್ಬಿಟ್ಟು. ನಾನು ಸೌಟಲ್ಲೇ ಸ್ವಲ್ಪ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಈರುಳ್ಳಿನ. ನೋಡಿ, ಒಣ ಸೀಗಡಿನ ನಾನು ತೊಳೆದಿಟ್ಕೊಂಡಿದ್ದೆ, ಅದನ್ನು ನಾನು ಹಾಕ್ತಾಯಿದ್ದೀನಿ ಇವಾಗ. ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಬಿಟ್ಟು ತೊಳೆದಿಟ್ಕೊಳ್ಳಿ, ಯಾಕಂದರೆ ಕಲ್ಲು ಮಣ್ಣೆಲ್ಲ ಇರುತ್ತಲ್ಲ, ತೊಳೆಯುವಾಗ ಸ್ವಲ್ಪ ಕೆಳಗಡೆ ನೀರಲ್ಲಿ ಕೆಳಗಡೆ ಬಂದಿರುತ್ತೆ. ಒಂದು 2-3 ಸಲ ತೊಳಿಬೇಕು ಇದನ್ನು, ಒಣ ಸೀಗಡಿನ.
ಇದ್ರ ಜೊತೆಗೆ ಬಿಸಿ ಬಿಸಿ ಚಪಾತಿ, ಪೂರಿ, ದೋಸೆ, ಅನ್ನ, ಇದ್ರಲ್ಲಿ ಸೈಡು ಡಿಶ್ ಇದು ಹಾಕ್ಕೊಂಡು ತಿಂದರೆ ಏನು ಚೆನ್ನಾಗಿರುತ್ತೆ ಗೊತ್ತಾ. ಈ ಚಳಿಗೆ ಬಿಸಿ ಬಿಸಿ ತುಂಬ ಟೇಸ್ಟಾಗಿರುತ್ತೆ. ಮತ್ತು ಕೋಲ್ಡ್ ಆಗಿರೋರಿಗೆ, ಕೆಮ್ಮಾಗಿರೋರಿಗೆ ಇದನ್ನು ಈ ಥರ ಮಾಡಿಕೊಡಿ, ಶೀತ ಆಗಲ್ಲ ನೋಡಿ. ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟೆ ಅನ್ನ ಜೊತೆಗೆ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನಾನು ಅನ್ನ ಜೊತೆ ಹಾಕ್ಕೊಂಡು ತಿಂತಾಯಿದ್ದೇನೆ. ತುಂಬ ಟೇಸ್ಟಾಗಿತ್ತು ಇದು. ಇವಾಗ ನೀವು ಗರಂ ಮಸಾಲ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಮಟನ್ ಮಸಾಲ ಆ್ಯಡ್ ಮಾಡ್ಕೋಬೋದು. ನೋಡಿ ಇಷ್ಟು ಸಾಕು ನನಗೆ ಗೊಜ್ಜಾಗಿರೋದು. ಇವಾಗ ನಾನು ತಕ್ಕೋತೀನಿ, ಸರ್ವ್ ಮಾಡ್ಕೋತೀನಿ. ಇವಾಗ ತುಂಬ ಡ್ರೈ ಮಾಡ್ಕೊಳಲ್ಲ ನಾನು, ಗೊಜ್ಜು ಮಾಡ್ತಾ ಇರೋದು ಇದು ಅನ್ನ ಜೊತೆಗೆ ತಿನ್ನೋಕ್ಕೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಮೊದಲಿಗೆ ಹೊಸದಾಗಿ ಯಾರು ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ನಿಮ್ಮ ಮನೆಗೆ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ತಿಳಿಸಿ. ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ, ಮುಂದೆ ಒಳ್ಳೆ ರೆಸಿಪಿಗಳು ಮಾಡೋಣ ಅಂತ ಹೇಳ್ಬಿಟ್ಟು. ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಯಾರನ್ನು ನೋಡಿದಾರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಿಮಗೆಲ್ಲರಿಗೂ ಥ್ಯಾಂಕ್ ಯು.